ಪ್ರಿಯ ವೀಕ್ಷಕರೇ, ನಾನಿವಾಗ ಕಡಲ ತೀರದ ಕೃಷ್ಣನ ನಗರಿ ಉಡುಪಿಯಲ್ಲಿದ್ದೇನೆ. ಇವತ್ತು ಉಡುಪಿಯಲ್ಲಿ ಸಂಭ್ರಮವೇ ಸಂಭ್ರಮ. ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಪವಿತ್ರ ಗಳಿಗೆಯಲ್ಲಿ ನಾವಿವತ್ತಿದ್ದೇವೆ. ಇವತ್ತು ಈ ಒಂದು ಉತ್ಸವದ ರೂವಾರಿಗಳಾದಂಥ ಶ್ರೀಯುತ ರಮೇಶ್ ಕಾಂಚನ್, ಈ ಒಂದು ಉತ್ಸವ ಸಮಿತಿಯ ಸಂಚಾಲಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ನಮಸ್ಕಾರವನ್ನು ಹೇಳುತ್ತಾ, ನಮಸ್ಕಾರ. ಈ ಒಂದು ಬ್ರಹ್ಮಕಲಶೋತ್ಸವದ ಮಹತ್ವ ಹಾಗೂ ನಾಡಿನ ಜನತೆ, ವಿಶ್ವದ ಭಕ್ತಾದಿಗಳಿಗೆ ಒಂದು ಸಂದೇಶ ನೀಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಬ್ರಹ್ಮಕಲಶೋತ್ಸವ ವೈಭವ ನಡೀತಾ ಇದೆ. ಮೊನ್ನೆ 15ನೇ ತಾರೀಕಿಗೆ ಹಸಿರು ಹೊರೆ ಕಾಣಿಕೆ ನಡೆದಿದೆ. ನಾ ಭೂತೋ ನಾ ಭವಿಷ್ಯತೋ ಎಂಬ ರೀತಿಯಲ್ಲಿ ಅದ್ಭುತವಾಗಿ ಹೊರೆಕಾಣಿಕೆ ನಡೆದಿದೆ. ಇದಕ್ಕೆ ಕಾರಣ ಉಡುಪಿಯ ಮಹಾ ಭಕ್ತರು ಮತ್ತು 8 ಮಾಗನಿಗೆ ಸೇರಿದ ಭಕ್ತರು ಸೇರಿ ಭಾಳಷ್ಟು ಒಳ್ಳೆಯ ಹಸಿರು ಹೊರೆಕಾನೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಈ 5 ದಿನದಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವ ನಮ್ಮ ಉದ್ದೇಶ, ಈ ಮಹಾಲಿಂಗೇಶ್ವರ ದೇವರಿಗೆ ಭಾಳಷ್ಟು ಲಕ್ಷಾಂತರ ಭಕ್ತರಿದ್ದಾರೆ. 1,500ಕ್ಕಿಂತ ಜಾಸ್ತಿ ಇತಿಹಾಸ ಇದೆ. ಆದರೆ ಇಲ್ಲಿ ಕೊರತೆ ಏನಂತ ಹೇಳಿದರೆ, ಈ ದೇವರಿಗೆ ಭೂಮಿಯ ಕೊರತೆ. ಇವತ್ತು ಯಾವುದೇ ಭಕ್ತರು ಬಂದರೆ ಕೂಡ ಮಾರ್ಗದ ಬದಿಯಲ್ಲಿ ತಮ್ಮ ವಾಹನವನ್ನು ಇಟ್ಟು ಬರುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ನಾವು ಸಮಿತಿಯವರೆಲ್ಲ ಸೇರಿಕೊಂಡು ಪಕ್ಕದಲ್ಲಿರುವಂತಹ ಭೂಮಿಯನ್ನು ಖರೀದಿ ಮಾಡಬೇಕು ಎಂದು ನಿಶ್ಚಯ ಮಾಡಿದ್ದೇವೆ. ಈಗಾಗಲೇ 36 ಸೆನ್ಸನ್ನು ಖರೀದಿ ಮಾಡಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ. ಈಗಾಗಲೇ ಆ ಭೂಮಿಗೆ ಮುಂಗಡವಾಗಿ 50 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಇನ್ನು ಉಳಿದ ಹಣವನ್ನು 1 ವರ್ಷದೊಳಗೆ ಅದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ನಾವು ಉಡುಪಿಯ ಮಹಾಜನತೆಯಲ್ಲಿ ಅಥವಾ ಮಹಾಲಿಂಗೇಶ್ವರ ದೇವರ ಭಕ್ತರಲ್ಲಿ ವಿನಂತಿ ಮಾಡೋದು, ತನು ಮನು ಧನದ ರೀತಿಯಲ್ಲಿ ತಾವೆಲ್ಲರ ಸಹಕಾರವನ್ನು ಮಾಡಬೇಕು. ಈಗಾಗಲೇ ಹಸಿರು ಹೊರೆ ಕಾಣಿಕೆ ಭಾಳ ವಿಜೃಂಭಣೆಯಿಂದ ಕೊಟ್ಟಿದ್ದೀರಿ, ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. 8 ಮಾಗನೆಯವರು, ಇಲ್ಲಿಯ ಭಾಳಷ್ಟು ಭಕ್ತರು ಸೇರಿ ಭಾಳ ಅದ್ಭುತವಾಗಿ ಯಶಸ್ವಿ ರೀತಿಯಲ್ಲಿ ಹೊರೆಕಾಣಿಕೆ ಬಂದಿದೆ. ಅದೇ ರೀತಿಯಲ್ಲಿ ಈ ಭೂದಾನದಲ್ಲಿ ಕೂಡ ತಾವು ಈ ಈಶ್ವರ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು. ಇದೊಂದು ನಮಗೆ ಸುವರ್ಣ ಅವಕಾಶ. ಇವತ್ತು ದೇವರ ಭೂಮಿಯನ್ನು ದೇವರಿಗೆ ಪುನಃ ಅರ್ಪಣೆ ಮಾಡುವಂಥ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಮಾಡಬೇಕು. ವಿಶೇಷವಾಗಿ ನಾಡೋಜ ಡಾಕ್ಟರ್ ಡಿ ಶಂಕರ್ ಅವರ ನೇತೃತ್ವದಲ್ಲಿ ನಮ್ಮ ದೇವಸ್ಥಾನದ ಸಮಿತಿಯವರ ನೇತೃತ್ವದಲ್ಲಿ ಇಲ್ಲಿ ಗಣೇಶೋತ್ಸವ ಸಮಿತಿ, ಮಹಿಳಾ ಮಂಡಳಿ, ಭಾಳಷ್ಟು ಜನ ಸಂಖ್ಯೆಯಲ್ಲಿ ಈ ಸಮಿತಿಗಳನ್ನು ಮಾಡಿ ಆ ಮುಖಾಂತರ ಬ್ರಹ್ಮಕಲಶೋತ್ಸವ ವೈಭವದಲ್ಲಿ ಮತ್ತೊಮ್ಮೆ ತಾವೆಲ್ಲ ಸಹಕಾರ ಮಾಡುವ ಮುಖಾಂತರ ಮಹಾಲಿಂಗೇಶ್ವರ ದೇವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕು. ಆ ಮುಖಾಂತರ ಈ 36 ಸೆನ್ಸ್ ಭೂಮಿಯನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ತಾವು ಭಾಳಷ್ಟು ದೂರದಲ್ಲಿ ಇದ್ದರೂ ಕೂಡ ಈ ಒಂದು ಒಳ್ಳೆಯ ಪುಣ್ಯದ ಕೆಲಸದಲ್ಲಿ ತಾವೆಲ್ಲ ಭಾಗಿದಾರಾಗಬೇಕು. ಮತ್ತು ಇವತ್ತು ಭಾಳಷ್ಟು ಪ್ರಾರಂಭ ದಿವಸದ ಇಲ್ಲಿವರೆಗೆ ಪ್ರಥಮ ದಿವಸ 5,000 ಅನ್ನದಾನ ಸಂತರ್ಪಣೆ ನಡೆದು, ನಿನ್ನೆ ದಿವಸ 6,000, ಇವತ್ತು 7,000, ನಾಡ್ದು ಬ್ರಹ್ಮಕಲಶೋತ್ಸವ 25-30,000 ಭಕ್ತರು ಅನ್ನಪ್ರಸಾದಕ್ಕೆ ತಯಾರಾಗಿದ್ದಾರೆ. ಒಂದು ಜಾತ್ರೆಯ ರೀತಿಯಲ್ಲಿ ಪ್ರಾಯಶಃ ನಮ್ಮ ಉಡುಪಿ ದೇವರ ನಾಡು ಅಂತ ಹೇಳ್ತೇವೆ. ಉಡುಪಿ ಜಿಲ್ಲೆಯಲ್ಲಿ ಅದು ಯಾವುದೇ ಧಾರ್ಮಿಕ ಕೆಲಸ ನಡೆದರೂ ಕೂಡ ಇದೇ ರೀತಿ ಭಕ್ತರ ಸಹಕಾರ, ಇದೇ ರೀತಿ ಸಹಾಯ ಎಲ್ಲ ನಮ್ಮ ಉಡುಪಿಯ ಜಿಲ್ಲೆಯ ಭಕ್ತರು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮ ಹತ್ರ ವಿನಂತಿ ಮಾಡೋದು, ಈ ಭೂದಾನದಲ್ಲಿ ತಾವು ಒಂದು ಅಲಿಲ ಸೇವೆಯನ್ನು ಮಾಡಬೇಕು ಅಂತ ಹೇಳುತ್ತಾ, ನಮಗೆ ಎಲ್ರಿಗೂ ಈ ಬನ್ನಂಜೆ ಮಹಾಲಿಂಗೇಶ್ವರ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ವಿನಂತಿಸುತ್ತೇನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ. 2-3 ದಿವಸದಿಂದ ಉಡುಪಿಯ ಮಹಾನಗರ ಹಬ್ಬದ ವಾತಾವರಣದಲ್ಲಿ ಸಂಭ್ರಮಿಸ್ತಾ ಇದೆ. ಮೊನ್ನೆ ದಿವಸ ಬಂದಂಥ ಒಂದು ಹೊರೆ ಕಾಣಿಕೆ 250 ವಾಹನಗಳು, ಬೃಹತ್ ವಾಹನಗಳಲ್ಲಿ ಪೂರ್ತಿ ಭಕ್ತಾದಿಗಳು ಕೊಟ್ಟಂಥ ಅನ್ನ ಸಂತರ್ಪಣೆಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಮೆರವಣಿಗೆಯ ಮೂಲಕ ತಂದು ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದರ ಹಿಂದಿನ ರೂವಾರಿಗಳು ನಮ್ಮ ರಮೇಶ್ ಕಾಂಚನ್ ಮತ್ತು ಅವರ ತಂಡದವರು ಹಗಲು ರಾತ್ರಿ ತಿಳಿಸಿದ್ದಾರೆ. ಇವತ್ತು ಉತ್ತಮ ಸಂದೇಶವನ್ನು ಕೊಟ್ಟಿದ್ದೀರ. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ದೇವರು ಒಳ್ಳೇದು ಮಾಡಲಿ.